ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಜ್ಞಾನೋಕ್ತಿ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ನಿನಗೆ ಬೋಧನೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡ್ರಿ ಅಂತ ಅಲ್ಲಿ ದೇವರು ನಮ್ಮನ್ನು ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನೀವು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದಿರ್ಬೋದು, ಯಾವ ದೇಶದಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನಮಗೆ ಯೇಸು ಕ್ರಿಸ್ತನು ಹೀಗೆ ಹೇಳ್ತಾ ಇದ್ದಾನೆ, ನನ್ನ ಉಪದೇಶವನ್ನು ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಏನು ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ? ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ? ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದೆಯಾ? ಉತ್ತರೇ ಬರ್ತಾ ಇಲ್ಲ ಅಂತ ನೀನು ಹೇಳ್ತಾ ಇದ್ದಿರಬಹುದು. ಏನು ಮಾಡ್ಬೇಕಂತ ಬಿಟ್ಟಿರಬಹುದು ನೀನು. ಇವತ್ತು ನಿನಗೆ ಹೇಳ್ತಾ ಇದ್ದಾನೆ, ಬಿಡಬೇಡ. ಏನು ಮಾಡ್ತಾ ಇದೆಯಾ ಅದನ್ನು ಬಿಡಬೇಡ. ಪ್ರಾರ್ಥನೆ ಮಾಡೋದು ಬಿಡಬೇಡ, ಸೇವೆ ಮಾಡೋದನ್ನು ಬಿಡಬೇಡ. ನಿನ್ನ ಸೇವೆಯಲ್ಲಿ ಫಲವನ್ನೇ ಕಾಣ್ತಾ ಇಲ್ಲ. ಏನು ಮಾಡಬೇಕು? ನನ್ನ ಜೀವಿತದಲ್ಲಿ, ನನ್ನ ಸೇವೆಯಲ್ಲಿ ಫಲವನ್ನೇ ಕಾಣ್ತಾ ಇದೆಯಲ್ಲ ಅಂತ ನೀನು ಪ್ರತಿದಿನ ಮಾತನಾಡ್ತಾ ಇದ್ದಿರಬಹುದು. ಆದರೆ ಅದನ್ನು ಬಿಟ್ಟು ಬಿಡಬೇಡ. ಯೇಸು ಹೇಳ್ತಾ ಇದ್ದಾನೆ, ಏನು ನೀನು ಪ್ರಾರಂಭ ಮಾಡಿದೆ ಅದನ್ನು ಬಿಟ್ಟು ಬಿಡಬೇಡ. ಸೇವೆ ಪ್ರಾರಂಭ ಮಾಡಿದೆ, ಪ್ರಾರ್ಥನೆ ಪ್ರಾರಂಭ ಮಾಡಿದೆ, ಪ್ರತಿದಿನ ನೀನು ಬೈಬಲ್ ಓದ್ತಾ ಇದ್ದಿರ್ಬೋದು. ಬೈಬಲ್ ಓದಿ ನನ್ನ ಜೀವಿತ ಏನು ಆಗ್ತಾ ಇಲ್ಲ ಅಂತ ನೀನು ತಿಳಿದುಕೊಳ್ತಾ ಇದ್ದಿರ್ಬೋದು. ಆದರೆ ಅದು ಓದೋದನ್ನು ಬಿಟ್ಟು ಬಿಡಬೇಡ, ಪ್ರಾರ್ಥನೆ ಮಾಡೋದು ಬಿಡಬೇಡ, ಉಪವಾಸ ಮಾಡೋದನ್ನು ಬಿಡಬೇಡ, ರಾತ್ರಿಯ ಪ್ರಾರ್ಥನೆ ಮಾಡೋದನ್ನು ಬಿಡಬೇಡ. ನಿನ್ನ ಕೆಲಸ ಕಾರ್ಯವನ್ನು ನೀನು ಏನೇನು ಮಾಡ್ತೀಯ ಅದನ್ನು ಬಿಟ್ಟು ಬಿಡಬೇಡ. ನೆವರ್ ಗಿವ್ ಅಪ್, ಅದನ್ನು ಬಿಟ್ಟು ಬಿಡಬೇಡ ಅಂತ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಇವತ್ತು ನೀನು ಸೇವೆ ಮಾಡೋದನ್ನು ಬಿಟ್ಟಿದೆಯೇನೋ, ಬೈಬಲ್ ಓದೋದನ್ನು ಬಿಟ್ಟಿದೆಯೇನೋ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿದೆಯೇನೋ, ಉಪವಾಸ ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿದೆಯೇನೋ, ರಾತ್ರಿಯ ಪ್ರಾರ್ಥನೆ, ದೇವರ ಸನ್ನಿಧಾನದಲ್ಲಿ ಕೂಡೋದನ್ನು ನೀನು ಬಿಟ್ಟಿದೆಯೇನೋ, ಇವತ್ತು ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ ದೇವರು. ನನ್ನ ಉಪದೇಶವನ್ನು ಬಿಡಬೇಡ್ರಿ ಅಂತ. ಬಿಡಬೇಡ, ಏನು ಬಿಡಬೇಡ. ನಿನಗೆ ಅನೇಕ ಜನರು ತಳ್ಳಿರ್ಬೋದು, ನಿನ್ನ ಕುಟುಂಬದ ಜನರು ತಳ್ಳಿರ್ಬೋದು, ನಿನ್ನ ಸೇವೆ ಮಾಡುವ ಸ್ಥಳದಲ್ಲಿ ಜನರು ನಿನ್ನನ್ನು ತಳ್ಳಿದಿರಬಹುದು. ಆದರೆ ನಿನ್ನ ಮನಸ್ಸು ಬೇಸಾರವಾಗ್ತಾ ಇದ್ದಿರಬಹುದು. ಏನಪ್ಪ ನನ್ನ ಜೀವಿತ ಅಂತ ನೀನು ಬಿಟ್ಟಿರ್ಬಹುದು. ಅದಕ್ಕೆ ಯೇಸು ಹೇಳ್ತಾನೆ, ಬಿಡಬೇಡ. ಏನು ಪ್ರಾರಂಭ ಮಾಡಿದ ಅದನ್ನು ಬಿಡಬೇಡ. ಕೊನೆವರೆಗೂ ಯೇಸು ನಿನ್ನ ಜೊತೆ ಇರುತ್ತಾನೆ. ನಿನ್ನ ಕುಟುಂಬದಲ್ಲಿ ಅನೇಕ ಸಮಸ್ಯೆ ಇದ್ದಿರಬಹುದು, ನಿನ್ನ ಕುಟುಂಬ ನಡೆಸೋದು ನಿನಗೆ ಬೇಜಾರು ಅನ್ನಿಸ್ತಾ ಇದ್ದಿರ್ಬೋದು. ಅದನ್ನು ಬಿಡಬೇಡ, ನಿನ್ನ ಕುಟುಂಬವನ್ನು ನಡೆಸು. ಕೆಲಸಕ್ಕೆ ಹೋಗ್ತಾ ಇದ್ದಿದೆ, ಕೆಲಸವನ್ನು ಮಾಡು. ಕೆಲಸ ಮಾಡೋದನ್ನು ಬಿಡಬೇಡ. ಹಣ ಗಳಿಸ್ತಾ ಇದ್ದಿದ್ದು, ಹಣ ಸಂಪಾದನೆ ಮಾಡ್ತಾ ಇದ್ದಿದೆ, ಇನ್ನು ಹಣವನ್ನು ಸಂಪಾದನೆ ಮಾಡು. ಅದನ್ನು ಬಿಡಬೇಡ, ಯಾವುದನ್ನು ಬಿಡಬೇಡ. ನೀನು ಯಾವುದನ್ನು ಬಿಟ್ಟಿದಿ ಅದು ಪುನಃ ಪ್ರಾರಂಭ ಮಾಡು. ಯೇಸು ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸಲಿ ನಿನಗೆ ಬಲ ಕೊಡುತ್ತಾನೆ. ಅದಕ್ಕೆ ನೆವರ್ ಗಿವ್ ಅಪ್, ಏನು ಬಿಡಬೇಡ. ನಿನ್ನನ್ನು ಏನೇನು ದೇವರು ನಿನ್ನ ಹೃದಯದಲ್ಲಿ ಆಲೋಚನೆಗಳನ್ನು ಹಾಕಿದ್ದಾನೆ ಅದನ್ನು ಮಾಡುತ್ತಾ ಇರು. ನೀನು ನಿನ್ನ ಸೇವೆ ಚಿಕ್ಕದೇ ಇದ್ದಿರಬಹುದು, ಅದನ್ನು ಮಾಡ್ತಾ ಇರು. ಪ್ರಾರ್ಥನೆ ಮಾಡ್ತಾ ಇರು, ಉತ್ತರ ಬರೋವರೆಗೆ ಮಾಡ್ತಾ ಇರು. ಬೈಬಲ್ ಓದ್ತಾ ಇರು. ದೇವರು ನಿನಗೆ ಪ್ರಕಟಣೆ ಮಾತನಾಡುತ್ತಾ. ನೆವರ್ ಗಿವ್ ಅಪ್, ಏನು ಬಿಡಬೇಡ. ಏನೇನು ಬಿಟ್ಟಿದೆ ಮತ್ತೆ ಪ್ರಾರಂಭ ಮಾಡು. ಯೇಸು ನಿನ್ನ ಸಂಗಡ ಇದ್ದಾನೆ. ಯೇಸು ನಿನ್ನನ್ನು ಎಲ್ಲ ಕ್ಷೇತ್ರದಲ್ಲಿ ಜಯ ಕೊಳ್ಳಕ್ಕೆ ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸುತ್ತಾನೆ. ಅದಕ್ಕೆ ಯಾವ್ಯಾವುದನ್ನು ಬಿಟ್ಟಿದೆ ಅದು ಪ್ರಾರಂಭ ಮಾಡು. ಯಾವಾಗ ನೀನು ಪ್ರಾರಂಭ ಮಾಡುತ್ತಿ ಮತ್ತು ದೇವರ ನಿನ್ನನ್ನು ಎಲ್ಲ ಕ್ಷೇತ್ರದಲ್ಲಿ ಬಲವಾಗಿ ಉಪಯೋಗಿಸುತ್ತಾನೆ. ನೀನು ಬಲವಾಗಿ ಉಪಯೋಗಿಸ್ಕೊಳ್ಬೇಕಾದರೆ ನೀನು ಪ್ರಾರಂಭ ಮಾಡು. ಬಿಟ್ಟಿದಿ, ಏನೇನು ಬಿಟ್ಟಿದಿ? ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಸೇವೆ ಮಾಡೋದು ಮತ್ತು ಜನರಿಗೆ ಭೇಟಿ ಆಗೋದು, ಏನೇನು ಬಿಟ್ಟಿದೆ ಅದು ಪ್ರಾರಂಭ ಮಾಡು. ನಿನ್ನ ಬಲದಲ್ಲಿ, ದೇವರ ಬಲದಲ್ಲಿ ನಿನ್ನ ಬಲ ಇದೆ. ದೇವರ ಬಲವನ್ನು ನಿನ್ನ ಮೇಲೆ ಬಿಡುಗಡೆ ಮಾಡುವಾಗ ಆ ಬಲವನ್ನು ಎಲ್ಲ ಕ್ಷೇತ್ರದಲ್ಲಿ ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಏರಿಸುತ್ತಾನೆ. ಮತ್ತು ನೀನು ಭಯಪಡಬೇಡ. ಯಾವ ವಿಷಯಕ್ಕಾಗಿ, ಯಾವ ಸ್ಥಳಕ್ಕಾಗಿ ಭಯಪಡಬೇಡ. ಎಲ್ಲದರಲ್ಲಿ ನೀನು ಧೈರ್ಯ ಉಳ್ಳವನಾಗಿರು. ಮತ್ತು ಯಾವುದನ್ನು ಬಿಟ್ಟಿದೆ ಪ್ರಾರಂಭ. ನೆವರ್ ಗಿವ್ ಅಪ್, ಯಾವುದನ್ನು ಬಿಡಬೇಡ. ಗಿಟಾರ್ ಬಾರಿಸ್ತಾ ಇದೆ, ಬಾರಿಸು. ಹಲ್ಲೆಲೂಯಾ. ಗಿಟಾರ್ ಬಾರಿಸ್ತಾ ಇದೆ, ಬಾರಿಸು. ಪಿಯಾನೋ ಬಾರಿಸ್ತಾ ಇದೆ, ಬಾರಿಸು. ಅದನ್ನು ಬಿಡಬೇಡ. ನೆವರ್ ಗಿವ್ ಅಪ್. ನೀನು ಆರಾಧನೆ ಮಾಡ್ತಾ ಇದೆ, ಆರಾಧನೆಯನ್ನು ಬಿಡಬೇಡ. ಅದನ್ನು ಮಾಡ್ತಾನೆ ಇರು. ದೇವರ ಮಹಿಮೆ ನಿನ್ನ ಮೇಲೆ ಪ್ರಜ್ವಲಿಸುತ್ತದೆ. ಮತ್ತು ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೆನ್.